ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ನೀವು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಒಂದು ವಿಡಿಯೋ ಅಲ್ಲ ಬೇರೆ ಬೇರೆ ವಿಡಿಯೋಗಳಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಹಿಂದೆನೂ ಪ್ರಯತ್ನ ಪಟ್ಟಿದ್ದೆ, ಆದರೆ ಮುಂದುವರಿಸಲಿಲ್ಲ. 2 ವಿಡಿಯೋ ಮಾಡಿದೆ. ಈಗ ಅದರ ಮುಂದುವರೆದ ಭಾಗ ಅಂತಲೂ ಅನ್ಕೋಬೋದು. ಸೊ ಮುಖ್ಯವಾಗಿ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬೆವೇರಿಯಾ, ಮೆಟಾರಿಸಿಯಮು ಇಂತಹವುಗಳ ಮೇಲಿನ ಪ್ರಶ್ನೆಗಳ ಮೇಲೆ ನೀವೇನು ಕೇಳಿದ್ದೀರಿ ಅವುಗಳ ಮೇಲೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ನನ್ನ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ತೋಟಗಳಲ್ಲಾದರೆ ನಾವು ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ನಾವು ಯಾವ ನಮ್ಮ ತೋಟಗಾರಿಕೆ ಬೆಳೆಗಳಿದೆ ಅವುಗಳನ್ನೆಲ್ಲ ಬೆಳಿಬೋದು. ಅಂದರೆ ಉಳುಮೆ ಮಾಡ್ದೇ ಮತ್ತು ಮಲ್ಚಿಂಗು ಹೊದಿಕೆ ಮಾಡಿಕೊಂಡು ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದು ಬಹಳ ಮುಖ್ಯ. ಹೆಚ್ಚಿಸ್ಕೊಂಡು ನಾವು ತೋಟಗಾರಿಕೆಯನ್ನು ಮಾಡೋದಾದರೆ ನಾವು ನಮ್ಮ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೊಂದಬಹುದು. ಸೊ ಹಾಗೆಯೇ ಈಗ ಹೇಳಿದ್ದೀನಿ, ಸ್ಥಳೀಯವಾದಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ನಾವು ನಮ್ಮ ತೋಟದ ಮಣ್ಣಿನಲ್ಲಿ ವೃದ್ಧಿಸ್ಕೋಬೇಕು ಅಂಥೇಳಿ. ಸೊ ಆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗಬೇಕು ಅಂತಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಕ್ಕೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಶೇಷ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮೂಲಕ ನಾವು ಇದನ್ನು ಮಾಡ್ಕೋಬೋದು. ಬರೀ ಮಲ್ಚಿಂಗ್ ಮಾಡ್ತಾ ಹೋದರೆ ಅದು ನಿಧಾನಗತಿಯಲ್ಲಿ ಆಗ್ತದೆ. ಹಾಗಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಒಂದು ಹಸಿರೆಲೆ ಗೊಬ್ಬರ ಬೆಳೆದು ಅದನ್ನು ಬ್ರಷ್ ಕಟ್ ಮಾಡಿ ಹಾಕೋದ್ರಿಂದ ಆಗ್ತದೆ. ರೋಟೋವೇಟ್ರ್ ಹೊಡೆದು ಉಳುಮೆ ಮಾಡಿ ಅದನ್ನು ಮಣ್ಣಿಗೆ ಸೇರಿಸೋದ್ರ ಬದಲು ಯಾವುದೇ ಸೆಣಬು, ಡಯಂಚ, ಹುರುಳಿ ಇಂತಹ ಹಸಿರೆಲೆ ಗೊಬ್ಬರಗಳನ್ನು ನಾವು ಬ್ರಷ್ ಕಟ್ ಮಾಡಿ ಮಲ್ಚಿಂಗ್ ಥರ ಹೊದಿಕೆ ರೂಪದಲ್ಲಿ ಬಿಟ್ಟುಬಿಟ್ರೆ ಅದು ಬಹಳ ಉಪಯುಕ್ತವಾಗ್ತದೆ. ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಈ ವಿಚಾರನ ಹೇಳಬೇಕು. ಈ 5 ಪ್ರಶ್ನೆಗಳಿರೋದು. ಕೊಟ್ಟಿಗೆ ಗೊಬ್ಬರ ನಾವು ತೋಟಕ್ಕೆ ಕೊಡಿಸ್ಕೋತೀವಿ, ಅದು ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಅದು ಒಂದು ಭಾಗ. ಕೊಟ್ಟಿಗೆ ಗೊಬ್ಬರದಿಂದ ಒಂದಷ್ಟು ಪೋಷಕಾಂಶಗಳು ದೊರಕ್ತದೆ, ಹಾಗೆ ಮಣ್ಣಿನಲ್ಲಿರುವ ಸಾವಯವ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವನ್ನು ಕೊಟ್ಟಂಗೆ ಆಗ್ತದೆ, ಸಾವಯವ ಇಂಗಾಲವನ್ನು ಕೊಟ್ಟಂಗೆ ಆಗ್ತದೆ. ಜೊತೆಗೆ ಬೇರೆ ಬೇರೆ ಒಂದಷ್ಟು ಲಘು ಪೋಷಕಾಂಶಗಳನ್ನು ಕೊಟ್ಟು ಸೂಕ್ಷ್ಮಾಣು ಜೀವಿಗಳ ವೃದ್ಧಿಗೆ ಅನುವು ಮಾಡಿಕೊಟ್ಟಂಗೆ ಆಗ್ತದೆ. ಹಾಗೆ ಬೆಳೆಯೂ ಸಹ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತವೆ. ಆದರೆ ಹಾಕಬೇಕಾದ್ರೆ ಒಳ್ಳೆ ಕಳಿತಂತಹ ವೆಲ್ ಮೆಚ್ಯೂರ್ಡ್ ಕಾಂಪೋಸ್ಟನ್ನು ಹಾಕಬೇಕು ಅಥವಾ ಮೆನ್ಯೂರನ್ನು ಹಾಕಬೇಕು, ಕಳಿತಂತಹ ಮೆನ್ಯೂರನ್ನು. ಯಾಕೆ ಅಂತಂದರೆ ಈಗ ಎಷ್ಟೋ ಜನ ಹೊರಗಡೆಯಿಂದ ಬೇರೆ ರೈತರು ಯಾರು ರಾಸುಗಳನ್ನು ಸಾಕಿ ಗೊಬ್ಬರ ಮಾಡಿರ್ತಾರೆ ಅವರಿಂದ ಕೊಂಡ್ಕೊಂಡು ಹಾಕಿಸ್ಕೋತೀವಲ್ಲ, ಆಗ ಅಲ್ಲಿಂದ ನಾವು ಬರೀ ಗೊಬ್ಬರವನ್ನೇ ಅಷ್ಟೇ ತರೋದಿಲ್ಲ, ಅವುಗಳೊಟ್ಟಿಗೆ ಈ ರೈನೋಸರಸ್ ಬೀಟಲ್ನ ಮೊಟ್ಟೆಗಳು, ಅದ್ರ ಮರಿಗಳು, ಅದೇ ಆ ಸಿ ಶೇಪ್ ಹುಳುಗಳಿರ್ತಾವಲ್ಲ, ಸಿ ಶೇಪು ಆ ಹುಳುಗಳು ಅವುಗಳೆಲ್ಲ ತಂದು ಹಾಕಿರ್ತೀವಿ. ಸೊ ಹಾಗಾಗಿ ಆ ಗ್ರಬ್ಸ್ ಏನಿರ್ತದೆ, ಆ ಹುಳುಗಳೇನಿರ್ತವೆ ಅವೇ ಮತ್ತೆ ಮುಂದಕ್ಕೆ ಕಪ್ಪು ದುಂಬಿಗಳಾಗಿ ಪರಿವರ್ತನೆ ಆಗೋದು. ಆ ಕಪ್ಪು ದುಂಬಿಗಳಾಗಿ ಅಲ್ಲಿ ಸುಳಿಯನ್ನು ಕೊರೆಯುವಂಥದ್ದು. ಸೊ ಆಗ ನಾವು ಮೆಟಾರಿಸಿಯಮ್ ಹಾಕಬೇಕಾಗುವಂಥ ಪ್ರಮೇಯ ಬರ್ತದೆ. ಮತ್ತು ಆ ಬೇರು ಹುಳುಗಳು ಸಹ ಅದರಿಂದನೇ ನಾವು ಆಮದು ಮಾಡ್ಕೊತೀವಿ ಕೊಟ್ಟಿಗೆ ಗೊಬ್ಬರದಿಂದ. ಹಾಗಾಗಿ ವೆಲ್ ಮೆಚ್ಯೂರ್ಡ್ ಕಾಂಪೋಸ್ಟಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇರ್ತದೆ. ಇನ್ನು ಕಳೀತಾ ಇರುವಂತಹ ಇನ್ನು ಸಗಣಿ, ಆ ತೊಪ್ಪೆ ಹಂಗೆ ಇರ್ತದಲ್ಲ, ಆ ರೂಪದಲ್ಲೇ ಇರುವಂತಹ, ಅದಕ್ಕೆ ನೋಡಿ ತಗೋಬೇಕು, ಆ ರೂಪದಲ್ಲೇ ಇರುವಂತಹ ತಿಪ್ಪೆ ಗೊಬ್ಬರನ ಹಾಕಿಸ್ಕೊಂಬಿಟ್ರೆ ಇವೆಲ್ಲವುಗಳು ನಮ್ಮ ತೋಟಕ್ಕೆ ನಾವು ಮಾಡ್ಕೊತೀವಿ, ವೆಲ್ಕಮ್ ಮಾಡ್ಕೊತೀವಿ. ಆಮೇಲೆ ಅವುಗಳು ಮುಂದಕ್ಕೆ ನಮಗೆ ಸುಳಿ ಕೊರಿಯೋದು, ಮತ್ತು ಬೇರು ಹುಳುಗಳು ಬೇರನ್ನು ತಿನ್ನುವಂಥದ್ದು. ಸೊ ಇಂತಹ ತೊಂದರೆಗಳಿಗೆ ಸಿಗಾಕಂತೀವಿ. ಮತ್ತು ನಾವು ಮೆಟಾರಿಸಿಯಮ್ ಹಾಕಬೇಕಾದಂಥ ಪ್ರಮೇಯ ಬರ್ತದೆ. ಅವು ಎಲ್ಲ ಪ್ರತಿಯೊಂದು ಏನೇ ನಾವು ಒಂದು ಒಳ ಸುರಿ ತಂದು ಹಾಕ್ತೀವಿ ಅಂತಂದರೆ ಶ್ರಮ ಹೆಚ್ಚಾಗ್ತಾನೆ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಇದೊಂದು ವಿಚಾರ ಹೇಳೋದಿತ್ತು. ಒಳ್ಳೆ ವೆಲ್ ಮೆಚ್ಯೂರ್ಡ್ ಮೆನ್ಯೂರನ್ನು ಹಾಕ್ಸ್ಕೊಳ್ಳೋದು ಬಹಳ ಮುಖ್ಯ. ಆಗ ನಾವೇನು ಉಳುಮೆಯನ್ನು ನಿಲ್ಲಿಸಿರ್ತೀವಿ, ಹಿಂದೆ ಏನಾದರೂ ಒಂದು ವೇಳೆ ತೋಟವನ್ನು ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾಯಿದ್ರೆ ತಕ್ಷಣಕ್ಕೆ ರಾಸಾಯನಿಕವನ್ನು ನಿಲ್ಲಿಸಿದಾಗ ಒಂದು ಇಳುವರಿ ಕಡಿಮೆ ಆಗ್ತದಲ್ಲ, ಕುಂಠಿತವಾಗ್ತದಲ್ಲ, ಆ ಕುಂಠಿತ ಆಗುವಂಥದ್ದು ಮತ್ತೆ ಇಳುವರಿ
ಸ್ಟೆಬಿಲೈಸ್ ಆಗೋದಕ್ಕೆ ಒಂದು ಹಂತ ಬರೋದಕ್ಕೆ ಅದು ಒಂದು 2 ವರ್ಷ ತಗೊಳುತ್ತೆ, 3 ವರ್ಷ ತಗೊಳುತ್ತೆ ಅಂತ ಹೇಳ್ತೀವಲ್ಲ. ಸೊ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ತೆಗೆದು ಮಲ್ಚ್ ಮಾಡೋದ್ರಿಂದ, ಹೊದಿಕೆ ಮಾಡೋದ್ರಿಂದ, ಈ ರೀತಿ ಒಳ್ಳೆ ಕಳಿತಂತಹ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಆ ಒಂದು ಏನು ಗ್ಯಾಪ್ ಇರುತ್ತೆ, 2 ವರ್ಷ ಹಿಡಿಯುತ್ತೆ ನಾವೇನಾದರೂ ಮುಂದೆ ಸಾವಯವವಾಗಿ ಮಾಡಬೇಕು ಅಂತ ಅಷ್ಟೊಂದು ಸಮಯ ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗುತ್ತೆ. ಏಕೆಂದರೆ ಇವೆಲ್ಲ ಪೋಷಕಾಂಶಗಳನ್ನು ಒದಗಿಸ್ತಾ ಹೋಗ್ತವೆ. ಈ ಹಸಿರೆಲೆ ಗೊಬ್ಬರಗಳು ಸಾಕಷ್ಟು ಸಾರಜನಕವನ್ನು ಒದಗಿಸ್ತದೆ, ಜೊತೆಗೆ ಪೊಟ್ಯಾಶು, ಫಾಸ್ಫರಸ್ಗಳನ್ನ ಮತ್ತು ಬೇರೆ ಲಘು ಪೋಷಕಾಂಶಗಳನ್ನೆಲ್ಲ ಒದಗಿಸ್ತವೆ. ಹಾಗಾಗಿ ಆ ವಿಂಡೋ ಏನಿರುತ್ತೆ, ಆ ಗ್ಯಾಪ್ ಏನಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈಗ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಸೊ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಇವುಗಳನ್ನು ಕಡ್ಡಾಯವಾಗಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಕೊಡಬೇಕಾ ಅಥವಾ ನೇರವಾಗಿ ಡ್ರೆಂಚ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಸೊ ಇದು ಒಳ್ಳೆ ಪ್ರಶ್ನೆ. ಸೊ ಈಗ ನೋಡಿದ್ರಲ್ಲ, ಈಗ ಜಸ್ಟ್ ಶೋ ಅರೌಂಡ್ ಕ್ವಿಕ್ಲಿ ಈ ರೀತಿ ತೋಟವನ್ನು ಇಟ್ಕೊಂಡಿದ್ರೆ ಒಂದು ವೇಳೆ ನೀವು ಇಲ್ಲಿ ಸಾವಯವ ಇಂಗಾಲದ ಶೇಷ ಸಾವಯವ ಇಂಗಾಲದ ಶೇಷ ಈ ಮಣ್ಣಿನಲ್ಲಿ ಹೆಚ್ಚಾಗಿರ್ತದೆ. ಈಗ ಹಿಂದೆ ಎಲ್ಲ ಈ ತೋಟನೂ ಕೂಡ ರಾಸಾಯನಿಕ ಪದ್ಧತಿಯಲ್ಲೇ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ಸಾವಯವ ಇಂಗಾಲದ ಶೇಷ 0.5%ಗಿಂತ ಕಡಿಮೆನೇ ಇತ್ತು, ಈಗ ಹೆಚ್ಚಾಗಿರ್ತದೆ. ಈ ಥರ ಏನಾದರೂ ನೀವು ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದರೆ, ಅಂದರೆ ಅಲ್ಲೇ ಬೆಳೆದಂತಹ ಕಳೆ ಮತ್ತು ಈಗ ಹೇಳಿದ್ನೆಲ್ಲ ಹಸಿರೆಲೆ ಗೊಬ್ಬರಗಳನ್ನೆಲ್ಲ ಬೆಳೆದು ಅದನ್ನು ಬ್ರಷ್ ಕಟ್ ಮಾಡಿ ಮಣ್ಣಿಗೆ ಸೇರಿಸೋದಾದರೆ, ನೀವು ಮತ್ತೆ ಈ ಥರ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕುವಂಥ ಪ್ರಮೇಯ ಬಂದರೆ, ಯಾಕೆಂತಂದರೆ ಈಗ ಜಸ್ಟ್ ಶೋ ದಿಸ್ ಒನ್, ದ ಟ್ರೀ, ದ ಸ್ಯಾಪ್ಲಿಂಗ್, ಯಂಗ್ ಸ್ಯಾಪ್ಲಿಂಗ್ ವಿಚ್ ಇಸ್ ಗಾನ್. ಅದು ನೋಡಿ, ಈಗ ನಾನು ಇಲ್ಲಿ ಸ್ಥಳೀಯವಾದಂಥ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ವೃದ್ಧಿ ಮಾಡ್ಕೊಳ್ಳೋದೇ ನನ್ನ ಗುರಿ ಆಗಿರುವಂಥದ್ದು. ಅವುಗಳೆಲ್ಲ ವೃದ್ಧಿ ಆದರೆ ಇಲ್ಲಿ ಬರುವಂತಹ ಈ ರೋಗ ಹರಡುವಂತಹ ಸೂಕ್ಷ್ಮಾಣು ಜೀವಿಗಳು ಈಗ ತೋರಿಸಿದ್ರಲ್ಲ, ಅದು ಬಂದಿರೋದು ಫೈಟೋಪ್ತರಾ ಪಾಮಿವೋರಾ ಅನ್ನೋ ಒಂದು ಶಿಲೀಂಧ್ರದಿಂದ. ಅದು ಬಡ್ ರಾಟ್ ಡಿಸೀಸ್, ಅದು ಅಂದರೆ ಸುಳಿಕೊಳೆ ರೋಗ. ಈ ರೀತಿ ರೋಗ ಹರಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ವೃದ್ಧಿ ಆಗಬೇಕು. ಈ ರೀತಿ ಆಗಬೇಕು ಅಂತಂದರೆ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಹಾಕಬೇಕಾದಂಥ ಪ್ರಮೇಯ ನನಗೂ ಬಂದಿದೆ, ನಾನು ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಇನ್ನೂ ಈ ಫೈಟೋಪ್ತರಾ ಶಿಲೀಂಧ್ರವನ್ನು ಹತ್ತಿಕ್ಕುವಂತಹ ಸಂಖ್ಯೆಯಲ್ಲಿ ಇಲ್ಲಿನ ಸ್ಥಳೀಯ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗಿಲ್ಲ ಅನ್ನೋದು ಅದೊಂದು ಸೂಚನೆ. ಸೊ ಹಾಗಾಗಿ ಈ ರೀತಿ ಒಂದು ವೇಳೆ ನೀವು ತೋಟವನ್ನು ನಿರ್ವಹಣೆ ಮಾಡ್ಕೊಂಡಿದ್ರೆ ನೇರವಾಗಿ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೊಂಡು ಹೇಳಿದ್ದೀನಿ, ಎರಡಕ್ಕೂ ಹೊಂದಾಣಿಕೆ ಇದೆ, ಕಂಪ್ಯಾಟಬಿಲಿಟಿ ಇದೆ. ಹಾಗಾಗಿ ಎರಡನ್ನೂ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಅದರ ಜೊತೆಗೆ ಈಗ NPK ಕಲ್ಚರ್ ಅಂತೀರಿ, ಅದು ಅಡ್ವಾನ್ಸ್ಡ್ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ. ಅದರಲ್ಲಿ ಏನಿರ್ತದೆ, ಫಾಸ್ಫೇಟ್ ಸಾಲ್ಯುಬಲೈಸಿಂಗು, ಪೊಟ್ಯಾಶ್ ಸಾಲ್ಯುಬಲೈಸಿಂಗು, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಜಟೋಬ್ಯಾಕ್ಟರ್ ಒಂದಿರುತ್ತೆ, ಮತ್ತು ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ. ಇವೆಲ್ಲ ಗುಂಪುಗಳು, ಅದನ್ನೇ ಕನ್ಸಾರ್ಷಿಯಾ ಅಂತ ಹೇಳೋದವರು. ಇವುಗಳೆಲ್ಲ ಟ್ರೈಕೋಡರ್ಮಾ ಜೊತೆಗೆ ಸೇರಿಸಿ ಕೊಡ್ಬೋದು. ಈ ರೀತಿ ಮಣ್ಣು ಉಳುಮೆ ಮಾಡ್ದೇ ಈ ರೀತಿ ಮಲ್ಚಿಂಗ್ ಮಾಡಿದರೆ, ಹೊದಿಕೆ ಮಾಡಿದರೆ ನೇರವಾಗಿ 1 kg ಇವುಗಳನ್ನೆಲ್ಲ 1 kg ಅಥವಾ ಲಿಕ್ವಿಡ್ ಫಾರ್ಮುಲೇಷನಲ್ಲಿ ತಗೊಂಡ್ರೆ 1 ಲೀಟರ್, ಇದನ್ನು ಅಷ್ಟನ್ನು ತಗೊಂಡು 200 ಲೀಟರ್ ಬ್ಯಾರಲ್ನಲ್ಲಿ 200 ಲೀಟರ್ನೊಂದಿಗೆ ಬೆರೆಸಿ ನೇರವಾಗಿ ನಿಮ್ಮ ವೆಂಚುರಿ ಮೂಲಕ ಕೊಡ್ಬೋದು, ಅಥವಾ ನೇರವಾಗಿ ಸಸಿಗಳ ಸುತ್ತ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು 1 ಲೀಟ್ರು ಈ ರೀತಿ. ಸೊ ಒಂದು ವೇಳೆ ಎಲ್ಲಿ ಈಗ ನಮಗೆ ಈ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಬೀಳೋದು ಅಂತಂದರೆ, ಕ್ಷೇತ್ರ ಬೆಳೆಗಳಲ್ಲಿ ಈಗ ಯಾವುದೇ ಒಂದು ಜೋಳ ಇರಲಿ ಅಥವಾ ಇನ್ಯಾವುದೇ ದ್ವಿದಳ ಕಾಳುಗಳಿರಲಿ, ತೊಗರಿ ಇರಲಿ, ಈ ಕಡೆ ಎಲ್ಲ, ಏಕೆಂದರೆ ಅಲ್ಲಿ ಬೇರುಕೊಳೆ ರೋಗ ಬರ್ತದೆ ಫ್ಯೂಸೇರಿಯಂ ಅನ್ನುವ ಒಂದು ಶಿಲೀಂಧ್ರದಿಂದ. ಮತ್ತು ಫೈಟೋಪ್ತರಾ ಸ್ಟೆಮ್ ರಾಟ್ ಅಥವಾ ಇನ್ನೊಂದು ಯಾವುದಾದ್ರು ಮ್ಯಾಗ್ನೋಪೋರ್ತೆ ಇರಲಿ, ಮ್ಯಾಗ್ನೋಪೋರ್ತೆ ಅಲ್ಲ, ಕಾಂಡಕೊಳೆ ರೋಗ, ಅದು ಒಂದು ಶಿಲೀಂಧ್ರದಿಂದ ಹರಡುತ್ತದೆ. ಸೊ ಈ ರೀತಿಯಾದಂಥ ಶಿಲೀಂಧ್ರಗಳು ಈ ತೊಗರಿ ಬೆಳೆಯಲ್ಲಿ ಅಥವಾ ಶೇಂಗಾದಲ್ಲಿ ಅಲ್ಲಿ ಕೂಡ ನಾವು ಪ್ರತಿ ಸರಿ ಉಳುಮೆ ಮಾಡೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮತ್ತು ವೈವಿಧ್ಯತೆಯಲ್ಲಿ ಕುಂದೆ ಆಗಿರ್ತದೆ. ಹಾಗಾಗಿ ಅಲ್ಲಿ ಪ್ರತಿ ಬೆಳೆಗೂ ನಾವು ಈ ರೀತಿ ಕಲ್ಚರ್ ಮಾಡಿರುವಂಥ ಲ್ಯಾಬ್ನಲ್ಲಿ ಕಲ್ಚರ್ ಮಾಡಿರುವಂಥ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನ ಕೊಡಬೇಕಾಗತ್ತೆ. ಅಲ್ಲಿ ಉಳುಮೆ ಮಾಡಿರೋದ್ರಿಂದ ಸಾವಯವ ಇಂಗಾಲದ ಶೇಷ ಮಣ್ಣಿನಲ್ಲಿ ಕಡಿಮೆ ಇರೋದ್ರಿಂದ ಅಲ್ಲಿ ಕೊಟ್ಟಿಗೆ ಗೊಬ್ಬರದೊಂದಿಗೆ
ನಾವು ವೃದ್ಧಿಸಿ ಇವು ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸನ್ನು ವೃದ್ಧಿಸಿ ನೆರಳಿನಲ್ಲಿ, ಅಂದರೆ ಈಗ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 kg ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಅದು ಪೌಡರ್ ಫಾರ್ಮ್ ಆದರೆ ಅಲ್ಲಿ ಬೆಟರು, ಎಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದಕ್ಕೆ. ಅಲ್ಲಿ ಮಿಕ್ಸ್ ಮಾಡಿ ಒಂದು ಹದವಾದ ತೇವಾಂಶದೊಂದಿಗೆ ಅದ್ರ ಮೇಲೆ ಗೋಣಿತಾಟನ್ನು ಮುಚ್ಚಿ ಹದವಾದ ತೇವಾಂಶವನ್ನು ಕಾಪಾಡಿಕೊಂಡು ಒಂದು 7ರಿಂದ 8 ದಿವಸಗಳ ಕಾಲ ವೃದ್ಧಿಸಿ, ಅದರ ನಂತರ ನೀವು ಬಿತ್ತನೆ ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಬಿತ್ತನೆ ಮುಂಚೆ ಅಥವಾ ಬಿತ್ತನೆ ಆದಮೇಲೆ ಈ ರೀತಿ ಎನ್ರಿಚ್ಡ್ ಮೆನ್ಯೂರನ್ನು ಹಾಕೋದು ಉತ್ತಮ. ಸೊ ಈಗ 2 ವ್ಯತ್ಯಾಸ. ಅದೇ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗ್ತದೆ. ತೋಟವನ್ನು ಉಳುಮೆ ಮಾಡ್ಕೊಳ್ದೇ ಏನು ಸಾಕಷ್ಟು ಸಾವಯವ ಇಂಗಾಲವನ್ನು ವೃದ್ಧಿ ಮಾಡ್ಕೊಂಡಿದ್ರೆ ನೇರವಾಗಿ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿರುವಂತಹ ಸಾವಯವ ಇಂಗಾಲವನ್ನು ಉಪಯೋಗಿಸ್ಕೊಂಡು ಈ ಟ್ರೈಕೋಡರ್ಮ ಮತ್ತು ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗ್ತವೆ. ಅದೇ ನಾವು ಬೇರೆ ಕ್ಷೇತ್ರ ಬೆಳೆಗಳಲ್ಲಾದರೆ ಅಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇರೋದ್ರಿಂದ, ಯಾಕೆಂದರೆ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಬೆಳಿಬೇಕು ಅಂತಂದರೆ ಸಾವಯವ ಇಂಗಾಲ ಬಹಳ ಮುಖ್ಯ. ಹಾಗಾಗಿ ಅಲ್ಲಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ವೃದ್ಧಿ ಮಾಡಿ ಕೊಡೋದು ನಮಗೆ ಅನಿವಾರ್ಯ. ಸೊ ಈ ರೀತಿ 2 ಥರ ಸಿಚುವೇಶನ್ಗಳು. ಸೊ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸನ್ನು ಬೇವಿನ ಹಿಂಡಿ ಜೊತೆ ಹಾಕ್ಬೋದಾ ಅಂತ ಕೇಳಿದ್ದಾರೆ. ನಾನು ಹಿಂದೆ ಇದನ್ನು ಸ್ವಲ್ಪ ತಪ್ಪಾಗಿ ಹೇಳಿದ್ದೆ. ಯಾಕೆಂದರೆ ಬೇವಿನ ಹಿಂಡಿ ಜೊತೆ ಹಾಕಬೇಡಿ ಅಂತ ಹೇಳಿದ್ದೆ ನಾನು ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್. ಯಾಕೆ ಅಂತಂದರೆ ಬೇವಿನ ಹಿಂಡಿಯಲ್ಲಿ ಅಜಾಡಿರಾಕ್ಟಿನ್ ಅಥವಾ ನಿಂಬಿನ್ ಅಂತ ಇಂತಹ ಒಂದು ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಕಾಂಪೌಂಡ್ಸ್ ಇರೋದ್ರಿಂದ ಇವುಗಳ ಸಂಖ್ಯೆ, ಇವುಗಳ ಪೊಟೆನ್ಸಿ, ಇವುಗಳ ಸಾಮರ್ಥ್ಯ ಕಡಿಮೆ ಆಗ್ಬೋದು ಅಂತ ನಾನು ಹೇಳಿದ್ದೆ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ದು. ಆದರೆ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ. ಏನು ಅಂತಂದರೆ ಈ ಬೇವಿನ ಹಿಂಡಿಯಲ್ಲಿ ಆಲ್ರೆಡಿ ಎಣ್ಣೆಯನ್ನು ತೆಗೆದುಬಿಟ್ಟಿರೋದ್ರಿಂದ ಎಣ್ಣೆಯಲ್ಲೇ ಸಾಕಷ್ಟು ಅಜಾಡಿರಾಕ್ಟಿನ್ ಹೋಗಿಬಿಟ್ಟಿರುತ್ತೆ, ಈ ಹಿಂಡಿಯಲ್ಲಿ ಕಡಿಮೆ ಇರುತ್ತೆ. ಸೊ ಹಿಂಡಿಯಲ್ಲಿ ಇರುತ್ತೆ, ಆದರೆ ಪ್ರಮಾಣ ಕಡಿಮೆ ಇರುತ್ತೆ ಅಜಾಡಿರಾಕ್ಟಿನ್ ಅಥವಾ ನಿಂಬಿನ ಪ್ರಮಾಣ. ಹಾಗಾಗಿ ಬೇವಿನ ಹಿಂಡಿ ಜೊತೆ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಎರಡನ್ನು ಹಾಕಿ ಕೊಡ್ಬೋದು. ಹಾಗೆ ಕೊಡೋದ್ರಿಂದ ಈ ಟ್ರೈಕೋಡರ್ಮ ಈ ವೃದ್ಧಿ ಆಗೋದಕ್ಕೆ ಯಾವುದಾದ್ರೂ ನಮ್ಮ ಜಮೀನಿನ ಮಣ್ಣಿನಲ್ಲಿ ಒಂದು ವೇಳೆ ಸಾವಯವ ಇಂಗಾಲದ ಶೇಷ ಕಡಿಮೆ ಇದ್ದರೆ ಈ ಟ್ರೈಕೋಡರ್ಮ ವೃದ್ಧಿ ಆಗೋದಕ್ಕೆ ಇದನ್ನು ಆಹಾರವಾಗಿ ಉಪಯೋಗಿಸ್ಕೊಳ್ಳುತ್ತೆ. ಬೇವಿನ ಹಿಂಡಿಯಲ್ಲಿರುವ ಸಾವಯವ ಇಂಗಾಲವನ್ನು ಆಹಾರವಾಗಿ ಉಪಯೋಗಿಸ್ಕೊಂಡು ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಎರಡನ್ನು ಬೇವಿನ ಹಿಂಡಿ ಜೊತೆ ಹಾಕೋದ್ರಿಂದ ಉತ್ತಮ ಫಲಿತಾಂಶ ಸಿಗ್ತದೆ ಅಂತ ಅಧ್ಯಯನಗಳು ಸಹ ಹೇಳಿದ್ದಾವೆ. ಸೊ ಈಗ 3ನೇ ಪ್ರಶ್ನೆ ಹೋಗೋದಾದರೆ, ಇದು ಸಾಕಷ್ಟು ಸಾರಿ ಹೇಳಿದ್ದೀನಿ ಹಿಂದೆ ಕೂಡ, ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸನ್ನು ಬೆಲ್ಲದ ನೀರಿನಲ್ಲಿ ವೃದ್ಧಿಸಿ ಕೊಡಬಹುದಾ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಮಾತ್ರ ಈ ನಿಲುವು ನಾನು ತಪ್ಪಿಸಿಲ್ಲ. ಇದು ಮಾಡ್ತಾ ಇರೋದು ತಪ್ಪು. ಬೆಲ್ಲದ ನೀರಿನಲ್ಲಿ ದಯವಿಟ್ಟು ಇದನ್ನು ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸನ್ನು ವೃದ್ಧಿಸೋದಕ್ಕೆ ಹೋಗಬೇಡಿ. ಬೆಲ್ಲದಲ್ಲಿ ನೈಸರ್ಗಿಕವಾಗಿ ಅದರಲ್ಲಿ ಈಸ್ಟ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಹಾಗಾಗಿ ಈಸ್ಟ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗೇ ಹೆಚ್ಚಾಗಿ ವೃದ್ಧಿ ಆಗ್ತದೆ ಆ ನೀರಿನಲ್ಲಿ. ನಾವು ಹಾಕಿದಂತಹ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ವೃದ್ಧಿ ಆಗೋದಿಲ್ಲ. ಏನು ಹುಳಿ ಸ್ಮೆಲ್ಲು ಮತ್ತು ನೊರೆ ಬರುತ್ತೆ, ಅದು ಬರೋದು ಫರ್ಮೆಂಟ್ ಆಗೋದು ಬೆಲ್ಲದಲ್ಲಿರುವ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಮತ್ತು ಈಸ್ಟಿಂದ, ವೈಲ್ಡ್ ಈಸ್ಟಿಂದ. ಸೊ ಹಾಗಾಗಿ ನೀವು ಒಂದು ವೇಳೆ ಟ್ರೈಕೋಡರ್ಮ ಸೂಡೋಮೋನಾಸ್ ಹಾಕಬೇಡಿ. ನೀವು ಒಂದು ಸಣ್ಣ ಪರೀಕ್ಷೆ ಮಾಡಿ, ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. 5 ಲೀಟ್ರ್ ನೀರಿನಲ್ಲಿ 1 ಅಚ್ಚು ಬೆಲ್ಲ ಹಾಕಿಬಿಟ್ಟು ಕರಗಿಸ್ಬಿಟ್ಟು 2 ದಿವಸ ಹಾಗೆ ಇಡಿ, ಮುಚ್ಚಿಬಿಟ್ಟು, ಒಂದು ತೆಳುವಾದ ಬಟ್ಟೆ ಮುಚ್ಚಿಬಿಟ್ಟು. ಅದು ನೀವು ಟ್ರೈಕೋಡರ್ಮ ಸೂಡೋಮೋನಾಸ್ ಹಾಕದಿದ್ರೂ ಅದರಲ್ಲಿ ಹುಳಿ ಸ್ಮೆಲ್ಲು ಮತ್ತು ನೊರೆ ಬರ್ತದೆ. ಸೊ ಹೇಗೆ ಬರ್ತದೆ? ಅದರಲ್ಲಿರುವ ವೈಲ್ಡ್ ಈಸ್ಟ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅದು ವೃದ್ಧಿಯಾಗಿ ಅದು ಫರ್ಮೆಂಟ್ ಆಗಿ ಆ ಸ್ಮೆಲ್ ಬರ್ತಾ ಇರೋದು. ಸೊ ಹಾಗಾಗಿ ನಾವು ಏನು ಇದರಲ್ಲಿ ವೃದ್ಧಿ ಮಾಡಿ ಕೊಡ್ತೀವಲ್ಲ ಟ್ರೈಕೋಡರ್ಮ ಸೂಡೋಮೋನಾಸ್, ಆ ಹುಳಿ ಸ್ಮೆಲ್ ಬಂದಿದೆ ಅಂದರೆ, ಆ ನೊರೆ ಬಂದಿದೆ ಅಂತಂದರೆ, ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಮಲ್ಟಿಪ್ಲೈ ಆಗಿದೆ, ವೃದ್ಧಿ ಆಗಿದೆ ಅಂತ ಅನ್ಕೋತೀವಿ. ಆದರೆ ಖಂಡಿತ ಇಲ್ಲ. ಅದರಲ್ಲಿ ವೃದ್ಧಿ ಆಗಿರೋದೇ ಬೇರೆ, ಉಪಯುಕ್ತವಿಲ್ಲದೆ ಇರೋ ಸೂಕ್ಷ್ಮಾಣುಜೀವಿಗಳು. ಸೊ ಹಾಗಾಗಿ ನೇರವಾಗಿ ಡ್ರೆಂಚ್ ಮಾಡಿ. ಈಗಾಗಲೇ ಹೇಳಿದಾಗೆ ತೋಟದಲ್ಲಿ ಸಾಕಷ್ಟು ಸಾವಯವ ಇಂಗಾಲ ಒಂದು ವೇಳೆ ನಮ್ಮಲ್ಲಿ ಇದ್ದರೆ ನೇರವಾಗಿ ಡ್ರೆಂಚ್ ಮಾಡಿ, ಇಲ್ಲಾಂದರೆ ತೋಟಕ್ಕೂ ಸಹ ಚೆನ್ನಾಗಿ ಕಳಿತಂತಹ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿ ಮಾಡಿ ಕೊಡ್ಬೋದು. ಒಂದು ವೇಳೆ ಉಳುಮೆ ಮಾಡಿಬಿಟ್ಟಿದ್ರೆ ನೀವು. ಇಲ್ಲಾಂದರೆ ಕ್ಷೇತ್ರ ಬೆಳೆಗಳಿಗಾದರೆ ಕಡ್ಡಾಯವಾಗಿ
ಕೊಟ್ಟಿಗೆ ಗೊಬ್ಬರದೊಂದಿಗೆ ಕೊಟ್ಟರೆ ನಮಗೆ ಉತ್ತಮ ಫಲಿತಾಂಶ ಸಿಗ್ತದೆ. ಇಲ್ಲ ಅಂತಂದರೆ ಅದಕ್ಕೇ ಎಷ್ಟೋ ರೈತರು ಕಂಪ್ಲೇಂಟ್ ಮಾಡೋದು. ಸೊ ಈ ಬಯೋ ಫರ್ಟಿಲೈಸರ್ಸು ಅಥವಾ ಬಯೋ ಪೆಸ್ಟಿಸೈಡ್ಸು ಇವು ಏನಕ್ಕೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಈ ಕಾರಣಗಳಿಂದಲೇ. ಮುಖ್ಯವಾಗಿ ಬಯೋ ಫರ್ಟಿಲೈಸರ್ಸ್ಗಾದರೆ ಅಂದರೆ ಜೈವಿಕ ಗೊಬ್ಬರಗಳಿಗಾದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಬೇಕು. ಅದೇ ಬಯೋ ಪೆಸ್ಟಿಸೈಡ್ಸ್ ಅಂತಹ ಬ್ಯಾವೇರಿಯಾ ಬ್ಯಾಸಿಯಾನ, ಉದಾಹರಣೆಗೆ ಬ್ಯಾವೇರಿಯಾ ಬ್ಯಾಸಿಯಾನ ಇರ್ಬೋದು, ವರ್ಟಿಸಿಲಿಯಂ ಲೆಕಾನಿ ಇರ್ಬೋದು, ಇವುಗಳನ್ನು ನಾವು ಫೋಲಿಯಾರ್ ಸ್ಪ್ರೇ ಮಾಡ್ತೀವಿ. ಆಗ ಎಂತಹ ಸಮಯದಲ್ಲಿ ಮಾಡಬೇಕು, ಈಗ ನಾನಿವಾಗ ಬೆಳಗ್ಗೆಯಿಂದ ಕೆಲಸ ಮಾಡಿ ಈಗ ನನಗೆ ಸಮಯ ಸಿಕ್ಕಿದೆ, ಈಗ ನಾನು ಸಾಯಂಕಾಲ ಕೂತಿದ್ದೀನಿ, ಈಗ 5:45 ಆಗಿದೆ ಸಮಯ. ಸೊ 4:15 5 ಗಂಟೆ ಮೇಲೆ ಈಗ ಏನು ಆರ್ದ್ರತೆ ಇದೆ ಅಂದರೆ ಹ್ಯುಮಿಡಿಟಿ ಸ್ವಲ್ಪ ಇರ್ತದಲ್ಲ, ಇಂತಹ ಸಮಯದಲ್ಲಿ ಈ ಬಯೋಪೆಸ್ಟಿಸೈಡ್ಸ್ ಜೈವಿಕ ನಿಯಂತ್ರಣ ಸಂವರ್ಧಕಗಳಾದ ಈ ಬೆವೇರಿಯಾ ಮತ್ತು ಮೆಟಾರಿಸಮ್ ಏನಿವೆ ಮಣ್ಣಿಗೆ ಸೇರಿಸ್ಬೋದು, ವರ್ಟಿಸೀಲಮ್ ಇಂಥವನ್ನ ಫೋಲಿಯರ್ ಸ್ಪ್ರೇ ಎಲೆ ಮೇಲೆ ಸಿಂಪಡಣೆ ಮಾಡುವಂತಾದರೆ ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು. ಯಾಕೆಂತಂದರೆ ಈಗ ಹ್ಯುಮಿಡಿಟಿ ತಂಪಾಗಿರ್ತದೆ. ಅವುಗಳು ಬೆಳಿಗ್ಗೆನೇ ಅಥವಾ ಮಧ್ಯಾಹ್ನ ಮಾಡಿಬಿಟ್ರೆ ಏನು ಅವುಗಳ ಬೀಜಕಗಳೇನಿರ್ತವೆ, ಅವುಗಳ ಸ್ಪೋರ್ಸ್ ಬೀಜಗಳೇನಿರ್ತವೆ, ಸೂರ್ಯನ ಶಾಖ ಮತ್ತು ವಿಕಿರಣಗಳಿಗೆ ಬೆಂದು ಅವುಗಳ ಪೊಟೆನ್ಸಿ ಕಡಿಮೆ ಆಗುತ್ತೆ, ಅವುಗಳ ಸಾಮರ್ಥ್ಯ ಕುಂದೋಗುತ್ತೆ. ಹಾಗಾಗಿ ಇಂತಹ ತಂಪಾದ ಸಮಯದಲ್ಲಿ ಅವುಗಳನ್ನು ಸ್ಪ್ರೇ ತಗೊಂಡ್ರೆ, ಮತ್ತು ಈ ಹುಳುಗಳು ಅವೇನು ತಿಂತಿರ್ತವೆ ಕ್ಯಾಟರ್ಪಿಲ್ಲರ್ಸು, ನಿಮ್ದು ಯಾವುದೇ ತರಕಾರಿ ಬೆಳೆಗಳಿಗೆ ಅವುಗಳು ಹುಳುಗಳು ತಿಂತಾಯಿದ್ರೆ ಕೆಳಗಿನ ಭಾಗದಲ್ಲಿ ಅವುಗಳನ್ನು ನೀವು ಸ್ಪ್ರೇ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಹುಳುಗಳೆಲ್ಲ ತಿಂತಾ ಇರೋದು ಕೆಳಗಡೆ ಭಾಗದಲ್ಲಿ. ಈಗ ಬೆಂಡೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಆ ಹುಳುಗಳೆಲ್ಲ ಎಲೆಯ ಕೆಳಭಾಗದಲ್ಲಿ ಅವು ತಿಂತಿರ್ತವೆ. ಆ ಭಾಗದಲ್ಲಿ ಸಿಂಪಡಣೆ ಮಾಡಬೇಕು. ಮತ್ತು ತಂಪಾದ ಸಾಯಂಕಾಲದ ಸಮಯದಲ್ಲಿ ಮಾಡಿದ್ರೆ ಆ ನಮ್ಮ ಸಿಂಪಡಣೆಯಿಂದ ಬೀಳುವಂತಹ ಬೀಜಕಗಳು ಅದರಲ್ಲಿ ಏನಿರ್ತದೆ, ಆ ಸಿಂಪಡಣೆ, ಆ ಸ್ಪೋರ್ ಸಸ್ಪೆನ್ಷನ್ನು, ಆ ಸ್ಪೋರ್ಗಳು ಬೀಜಗಳು ಇಂತಹ ಸಮಯದಲ್ಲಿ ಒಂದು 10 ರಿಂದ 12 ಅವರ್ ಬೇಕಾಗುತ್ತೆ. ಆ ಬೀಜಗಳು ಜರ್ಮಿನೇಟ್ ಆಗಿ ಆ ಕೀಟದ ಹುಳುವನ್ನು ಏನು ಆಕ್ರಮಿಸ್ಕೊಂಡು ಅದಕ್ಕೆ ರೋಗ ಬರೆಸೋದಕ್ಕೆ. ಈ ಬೆವೇರಿಯಾ ಮತ್ತು ವರ್ಟಿಸಿಲಿಯಂ ಇವುಗಳೆಲ್ಲ ಏನಿವೆಲ್ಲ ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್ ಅಂತಾರೆ. ಅಂದರೆ ಎಂಟಮೋ ಅಂತಂದರೆ ಕೀಟ, ಪ್ಯಾಥೋಜೆನಿಕ್ ಅಂದರೆ ರೋಗ ಹರಡುವಂಥದ್ದು. ಕೀಟಗಳಿಗೆ ರೋಗ ಹರಡುವಂತಹ ಶಿಲೀಂಧ್ರಗಳು ಇವು ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್. ಸೊ ಈ ಕೀಟಗಳಿಗೆ ರೋಗ ಹರಡಬೇಕಂತಂದರೆ ಈ ಬೀಜಗಳನ್ನು ನಾವೇನು ಸಿಂಪಡಣೆ ಮಾಡ್ತೀವಿ ಅಂದರೆ ಇವು ಸೂಕ್ಷ್ಮಾಣು ಜೀವಿಗಳು. ಇವುಗಳನ್ನು ನಾವೇನು ಸಿಂಪಡಣೆ ಮಾಡ್ತೀವಿ ಅವುಗಳಿಗೆ ತಂಪಾದ ವಾತಾವರಣ ಒಂದು 10 ರಿಂದ 12 ಅವರ್ ಬೇಕಾಗಿರ್ತದೆ. ಅದನ್ನು ನಾವು ಒಂದು 4:15 ಮೇಲೆ ಮಾಡಿದ್ರೆ ಮುಂಜಾನೆ ಅಷ್ಟರಲ್ಲಿ ಅವು ಮೊಳಕೆ ಹೊಡೆದು ಆ ಕೀಟಗಳ ಸಂಪರ್ಕಕ್ಕೆ ಬಂದ ನಂತರ ಅವುಗಳನ್ನು ಆಕ್ರಮಿಸ್ಕೊಂಡು ಅವುಗಳಲ್ಲಿ ಬೆಳೆದು ರೋಗವನ್ನು ಉಂಟು ಮಾಡಿ ಮ್ಯಾಕ್ಸಿಮಮ್ 3 ದಿನಗಳಲ್ಲಿ ಅದು ಅವುಗಳನ್ನು ಉಪಶಮನ ಮಾಡ್ತದೆ. ಸೊ ನಾನು ಕೂಡ ಬೆವೇರಿಯಾ ಬಳಸಿದ್ದೀನಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಅಂದರೆ ಈ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೋಬೇಕಷ್ಟೇ ನಾವು. ಸೊ ನಾವು ಇನ್ಯಾವುದೋ ಸಮಯದಲ್ಲಿ ಮಾಡಿಬಿಟ್ಟು ಇವುಗಳು ಕೆಲಸ ಮಾಡ್ತಾಯಿಲ್ಲ ಅಂತೀವಿ. ಸೊ ಹಾಗಾಗಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಆದರೆ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಇಂಗಾಲ ಇರಬೇಕು. ಮತ್ತು ಈ ಥರದ್ದು ಬೆವೇರಿಯಾ ಆದರೆ, ವರ್ಟಿಸಿಲಿಯಮ್ ಆದರೆ ಒಂದು ತಂಪಾದ ವಾತಾವರಣದಲ್ಲಿ ಮಾಡಬೇಕು. ಮತ್ತು ವಾರಕ್ಕೆ 1-2 ಸರಿನಾದರೂ ಅವುಗಳ ಸಿಂಪಡಣೆಯನ್ನು ತಗೊಳ್ಳೋದು ಬಹಳ ಉತ್ತಮ. ಸೊ ಒಂದು ವೇಳೆ ನಮ್ಮಲ್ಲಿ ಹ್ಯುಮಿಡಿಟಿ ಕಡಿಮೆ ಇದೆ, ಆರ್ದ್ರತೆ ಕಡಿಮೆ ಇದೆ ಅಂತಂದರೆ ಬ್ಯಾಸಿಲಸ್ ತುರಂಜಿನಿಸಿಸ್ ಅಂಥೇಳಿ ಬ್ಯಾಕ್ಟೀರಿಯಾ ಸಿಗ್ತದೆ, BT. ಅದು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ನೋಡಿ, ಅದು ಸಿಕ್ಕಿದ್ರೆ. ಏಕೆಂದರೆ ಅದಕ್ಕೆ ಹ್ಯುಮಿಡಿಟಿ ಬೇಕಾಗಿಲ್ಲ. ಈಗ ಚಿತ್ರದುರ್ಗ, ದಾವಣಗೆರೆ ಅಂತ ಭಾಗಗಳಲ್ಲಿ ಕೆಲವು ಕಡೆ ಸಾಕಷ್ಟು ಒಣ ಹವೆ ಇರ್ತದೆ. ಅಂಥ ಸಮಯದಲ್ಲಿ ಇವು ಕೆಲಸ ಮಾಡೋದಿಲ್ಲ. ಬೆವೇರಿಯಾ ಬ್ಯಾಸಿಯಾನ ಇರ್ಬೋದು ಅಥವಾ ವರ್ಟಿಸಿಲಿಯಮ್ ಇರ್ಬೋದು. ಆಗ ಬ್ಯಾಸಿಲಸ್ ತುರಂಜಿನಿಸಿಸ್ ಅದು ಬ್ಯಾಕ್ಟೀರಿಯಾ ಮತ್ತು ಅದ್ರ ಜೊತೆಗೆ ಕ್ರಿಸ್ಟಲ್ ಪ್ರೋಟೀನ್ ಇರ್ತದೆ. ಅದು ನೇರವಾಗಿ ಇದಕ್ಕಿಂತ ಬೇಗ ಕೆಲಸ ಮಾಡಿ ಈ ಹುಳುಗಳನ್ನು, ಈ ಎಲೆಯನ್ನು ತಿಂತಾ ಇರುವಂತಹ ಹುಳುಗಳನ್ನು ಸಾಯಿಸ್ತದೆ. ಹಾಗಾಗಿ ಆ ಥರ ಒಣ ಹವೆ ಇರುವಂಥ ಪ್ರದೇಶದಲ್ಲಿರುವಂಥ ರೈತರು ಬ್ಯಾಸಿಲಸ್ ತುರಂಜಿನಿಸಿಸನ್ನು ಕೇಳಿ ನೋಡಿ ತಗೊಳ್ಳಿ. ಈ ರೀತಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇನೋ ಯೂಟ್ಯೂಬ್ ಮಾಡಿ ಸುಮ್ಮನೆ ಏನೋ ಮಾಡಬೇಕು, ಯೂಟ್ಯೂಬ್ನಲ್ಲಿ ನಾನು ಇರಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ.
ನಮ್ಮ ರೈತರು ಆದಷ್ಟು ರಾಸಾಯನಿಕದ ಮೇಲೆ ಅವಲಂಬನೆಯಾಗಿರೋರು ಅದರ ಮೇಲೆ ಕಡಿಮೆ ಆಗಬೇಕು, ಆ ರಾಸಾಯನಿಕದ ಅವಲಂಬನೆ ಮೇಲೆ. ಅಥವಾ ಒಂದಷ್ಟು ರೈತರಿಗೆ ಬಹಳವಾಗಿ ನಾವು ಸಾವಯವವಾಗಿ ಮಾಡಬೇಕು, ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಅವ್ರಿಗೆ ಒಂದು ಸರಿಯಾದಂತಹ ಮಾಹಿತಿ ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆಯಿತು. ಅದೇ ಈಗ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸನ್ನು ಬೆಲ್ಲದ ನೀರಿನಲ್ಲಿ ವೃದ್ಧಿಸಿ ಹಾಕಕ್ಕೆ ಹೋಗಬೇಡಿ, ನೇರವಾಗಿ ಡ್ರೆಂಚ್ ಮಾಡಿ ಅಷ್ಟೇ. ಸೊ ಇನ್ನೊಬ್ಬರು ಕೇಳಿದ್ದಾರೆ, ಟ್ರೈಕೋ ಮತ್ತು ಸೂಡೋಮೋನಾಸನ್ನು ಜೀವಾಮೃತದೊಂದಿಗೆ ವೃದ್ಧಿಸಿ ಕೊಡಬಹುದಾ ಅಂತ ಕೇಳಿದ್ದಾರೆ. ಸೊ ಇಲ್ಲ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಈಗ ನಾನು ಹಿಂದೆನೇ ಹೇಳಿದ್ದೀನಿ, ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಈಗ ಮಣ್ಣಿಗೆ ಹಾಕಿದ್ಮೇಲೆ ಇವೆಲ್ಲ ಲ್ಯಾಬ್ನಲ್ಲಿ ಕಲ್ಚರ್ ಮಾಡಿರುವಂತಹ ಸೂಕ್ಷ್ಮಾಣುಜೀವಿಗಳು, ಇವನ್ನೆಲ್ಲ ನಮ್ಮ ಮಣ್ಣಿಗೆ ಹಾಕಿದ್ಮೇಲೆ ಮಣ್ಣಿನಲ್ಲಿ ಸಾಕಷ್ಟು ನೇಟಿವ್ ಸಾಯಿಲ್ ಮೈಕ್ರೋಬ್ಸ್ ಇರ್ತವೆ, ಇಲ್ಲಿನ ಸ್ಥಳೀಯ ಸೂಕ್ಷ್ಮಾಣುಜೀವಿಗಳು. ಅವುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಕ್ಸಿಸ್ಟ್ ಆಗ್ತವೆ, ಸಹಬಾಳ್ವೆಯನ್ನು ಮಾಡ್ತವೆ. ಆಯಿತಾ? ಹಾಗಾಗಿ ನೀವು ಜೀವಾಮೃತದೊಂದಿಗೆ ಬೆರೆಸಿ ತಕ್ಷಣಕ್ಕೆ ಕೊಡ್ಬೋದು, ಇಮ್ಮಿಡಿಯೇಟ್ ಕೊಡ್ಬೋದು. ಆದರೆ ವೃದ್ಧಿಸೋದಕ್ಕೆಲ್ಲ ಹೋಗಬೇಡಿ. ಯಾಕೆಂತಂದರೆ ಈಗ ಆಲ್ರೆಡಿ ಅಲ್ಲಿ ನೀವು ಒಂದು 5 ದಿವಸ 6 ದಿವಸ ಜೀವಾಮೃತದಲ್ಲಿ ವೃದ್ಧಿಸಿರ್ತೀರಿ, ಅಲ್ಲಿ ನೀವೇನು ಒಂದು ಹಿಡಿ ಮಣ್ಣು ಹಾಕಿರ್ತೀರಿ. ಮುಖ್ಯವಾಗಿ ಆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳೇ ಮೂಲ. ಆ ಜೀವಾಮೃತದಲ್ಲಿ ಆ ಮಣ್ಣಿನಲ್ಲಿರುವಂಥದ್ದು ಯಾವುದು ನೇಟಿವ್ ಮೈಕ್ರೋಬ್ಸ್, ಸ್ಥಳೀಯ ಸೂಕ್ಷ್ಮ. ನಿಮ್ಮ ಹೊಲದ ಮಣ್ಣು, ಆ ಸುತ್ತಮುತ್ತ ಆ ಬಂಡಿನಲ್ಲಿ ಏನು ಉಳುಮೆ ಮಾಡದೇ ಇರುವಂತಹ ಮಣ್ಣು, ಅಂತಹ ಮಣ್ಣನ್ನು ತಗೊಂಡು ಅಲ್ಲಿ ನೀವು ವೃದ್ಧಿಸಕ್ಕೆ ಹೋಗಿರೋದು ಜೀವಾಮೃತದಲ್ಲಿ. ಆ ಸೂಕ್ಷ್ಮಾಣುಜೀವಿಗಳು ಆಲ್ರೆಡಿ ಅಷ್ಟೊಂದು ವೃದ್ಧಿಯಾಗಿರ್ತವೆ. ಅದರಲ್ಲಿರುವಂತಹ ಈ ಪೋಷಕಾಂಶಗಳೆಲ್ಲ ಖರ್ಚಾಗಿರ್ತದೆ. ಆ ಸೂಕ್ಷ್ಮಾಣುಜೀವಿಗಳು ಬೆಳೆದು ನೀವೇನೋ ಗಂಜಲ, ಬೆಲ್ಲ ಅಥವಾ ಕಡಲೆ ಹಿಟ್ಟು ಇವುಗಳನ್ನೆಲ್ಲ ಕೊಟ್ಟು ಪೋಷಕಾಂಶಗಳು, ಇವೆಲ್ಲ ನೈಟ್ರೋಜನ್ ಸೋರ್ಸು, ಒಂದಷ್ಟು ಕಾರ್ಬನ್ ಸೋರ್ಸು, ಇವುಗಳನ್ನೆಲ್ಲ ಒದಗಿಸಿರ್ತಿರಲ್ಲ ಜೀವಾಮೃತದಲ್ಲಿ, ಅವುಗಳೆಲ್ಲ ಬಳಸ್ಕೊಂಡು ಈ ಆಲ್ರೆಡಿ ಸ್ಥಳೀಯ ಸೂಕ್ಷ್ಮಾಣುಜೀವಿಗಳು ಬೆಳೆದಿರ್ತವೆ. ಆಮೇಲೆ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿರ್ತದೆ. ಅದಕ್ಕೇ ಹೇಳೋದು, ಜೀವಾಮೃತವನ್ನು 5ರಿಂದ ಮ್ಯಾಕ್ಸಿಮಮ್ 7 ದಿನಗಳಲ್ಲಿ ನೀವು ವೃದ್ಧಿಸಿ ಹಾಕಿಬಿಡ್ಬೇಕು ಅಂತೇಳಿ. ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದಷ್ಟು ಸಾರಿ ತಿರುಗಿಸ್ಬೇಕು. ಯಾಕೆ ಅಂತಂದರೆ ಏರಿಯೇಟ್ ಮಾಡೋದಕ್ಕೆ, ಆಮ್ಲಜನಕ ಒಳಗಡೆ ಇಳೀಲಿ ಅಂಥೇಳಿ. ಸೊ ಹಾಗಾಗಿ ಆಮ್ಲಜನಕದ ಕೊರತೆ ಇರ್ತದೆ. ನೀವು ಹಂಗೆ ಆ ಥರ ಜೀವಾಮೃತದೊಂದಿಗೆ ಮಾಡೋಕ್ಕೆ ಹೋದಾಗ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನ ಇವುಗಳು ಈ ನೇಟಿವ್ ಮೈಕ್ರೋಬ್ಸ್ ಇರ್ತಾವಲ್ಲ, ಅವು ತುಂಬ ವೈವಿಧ್ಯಮಯವಾಗಿರ್ತವೆ. ಯಾವ ಅಗ್ರೆಸಿವ್ ಆಗಿ ಬೆಳೀತವೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಅವುಗಳ ಜೊತೆ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಅದರಲ್ಲಿ ನಿಮ್ಮ ಶ್ರಮ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವುಗಳೊಂದಿಗೆ ವೃದ್ಧಿಸಿ ಕೊಡ್ಬೋದು. ಸೊ ಅವುಗಳ ಜೊತೆ ಕೊಡ್ಬೋದು, ವೃದ್ಧಿಸಕ್ಕೆ ಹೋಗ್ಬೇಡಿ. ಅವುಗಳ ಜೊತೆ ನಿಮ್ಮ ಲಿಕ್ವಿಡ್ ಫಾರ್ಮುಲೇಷನು ಅಥವಾ ಪೌಡರ್ ಫಾರ್ಮುಲೇಷನು ತಂದಿರ್ತೀರಲ್ಲ, ಅದನ್ನು ಹಾಕ್ಬಿಟ್ಟು ಇಮ್ಮಿಡಿಯೇಟು ನೀವು ವೆಂಚುರಿ ಮೂಲಕನೋ ಅಥವಾ ನಿಮ್ಗೆ ನಾನಂತೂ ಡ್ರೆಂಚ್ ಮಾಡ್ತೀನಿ, ನಾನು ವೆಂಚುರಿ ಸಿಸ್ಟಮ್ ಇಟ್ಕೊಂಡಿಲ್ಲ. ಸೊ ಯಾಕೆಂದರೆ ನಂದು ಬಹು ಬೆಳೆ ಪದ್ಧತಿ ಇಲ್ಲ, ಮೊನೋಕ್ರಾಪಿಂಗ್ ನಂದು, ಕಳೆಯಲ್ಲಿ ವೈವಿಧ್ಯತೆಯನ್ನು ಕಾಪಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಡ್ರೆಂಚಿಂಗ್ ಮಾಡ್ಬೋದು ನನ್ನಲ್ಲಿರುವಂಥ ಒಂದು ಮೊನೋಕ್ರಾಪಿಂಗ್ ಅಥವಾ ಏಕ ಬೆಳೆ ಪದ್ಧತಿಯಲ್ಲಿ. ಅಷ್ಟು ಮಾಡ್ತೀನಿ. ಆ ರೀತಿ ಕೊಡಿ ಅಷ್ಟೇ, ವೃದ್ಧಿಸಿ ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ಇನ್ನು ಕೊನೆಯ ಪ್ರಶ್ನೆ, ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೊತೆ ಮೆಟಾರಿಸಿಯಮ್ನು ಕೊಡ್ಬೋದಾ ಅಂತ ಕೇಳಿದ್ದಾರೆ. ಓಕೆ, ಈಗ ಮೆಟಾರಿಸಿಯಮ್ ಏನದು? ಈಗ ನಾನು ಹೇಳಿದ್ನಲ್ಲ, ನಾವು ಕಳಿದೇ ಇರುವಂತಹ ಈ ಕಾಂಪೋಸ್ಟ್ ಅಂತಂದರೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಇಲ್ಲದೆ ಇರುವಂಥದ್ದನ್ನು ಕಾಂಪೋಸ್ಟ್ ಅಂತೀವಿ, ಸಗಣಿ ಇರೋದನ್ನು ಮೆನ್ಯೂರ್ ಅಂತೀವಿ. ಸೊ ಮೆನ್ಯೂರ್ ತರ್ತೀವಲ್ಲ ನಾವು, ತಿಪ್ಪೆ ಗೊಬ್ಬರ ತರ್ತೀವಲ್ಲ, ಕಳಿದೇ ಇರುವಂತಹ ತಿಪ್ಪೆ ಗೊಬ್ಬರ, ಅದರಲ್ಲಿ ನಾವು ಇವನ್ನೆಲ್ಲ ಆಮದು ಮಾಡ್ಕೊಂಡಿರ್ತೀವಿ. ಆ ಹುಳುಗಳನ್ನ, ರೈನೋಸರಸ್ ದುಂಬಿ, ಈ ಮೊಟ್ಟೆ ಹುಳು, ಅವುಗಳೆಲ್ಲ ಮಾಡ್ಕೊಂಡಿರ್ತೀವಿ. ಸೊ ಇವುಗಳನ್ನು ನಾವು ನಾಶ ಮಾಡೋದಕ್ಕೋಸ್ಕರ ಮೆಟಾರಿಸಿಯಮ್ನ ಬಳಸ್ತೀವಿ. ಸೊ ಈಗ ನಾನು ಹೇಳಿದ್ನಲ್ಲ, ನೇಟಿವ್ ಸಾಯಿಲ್ ಮೈಕ್ರೋಬ್ಸ್ ನಮ್ಮ ಮಣ್ಣಿನಲ್ಲಿ ವೃದ್ಧಿ ಮಾಡ್ಕೋಬೇಕು ಅಂತೇಳಿ, ಅದರಲ್ಲಿ ಇದು ಒಂದು. ಸಾಮಾನ್ಯವಾಗಿ ನಮ್ಮ ಸ್ಥಳೀಯ ಸೂಕ್ಷ್ಮಾಣುಜೀವಿಗಳಲ್ಲಿ ಮೆಟಾರಿಸಿಯಮ್ ಸಹ ಬೆಳೆದಿರ್ತದೆ. ಈಗ ಈ ಮೆಟಾರಿಸಿಯಮ್ ಟ್ರೈಕೋಡರ್ಮಾ ರೀತಿ ತುಂಬ ಬೇಗ ಬೆಳೆಯುವಂಥದ್ದಲ್ಲ, ತುಂಬ ನಿಧಾನವಾಗಿ, ಅದು ತುಂಬ ಸೂಕ್ಷ್ಮವಾದಂತಹ ಶಿಲೀಂಧ್ರ, ನಿಧಾನವಾಗಿ ಬೆಳೆಯುವಂಥದ್ದು ಮೆಟಾರಿಸಿಯಮ್. ಹಾಗಾಗಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಜೊತೆ ಹೊಂದಾಣಿಕೆ ಇಲ್ಲ ಮೆಟಾರಿಸಿಯಮ್. ಹಾಗಾಗಿ ಇದನ್ನು ಸಪ್ರೇಟಾಗಿ ಕೊಡಿ, ಇದರ ಜೊತೆ ಹಾಕೋಕ್ಕೆ ಹೋಗಬೇಡಿ. ಮತ್ತು ಕೊನೆಯದಾಗಿ, ಈಗ ಮೈಕೋರೈಸಾ ಹಾಕುವಂಥವ್ರು
ಮೈಕೋರೈಸಾ ಹಾಕೋದ್ರಿಂದ ತರಕಾರಿ ಬೆಳೆಯಲ್ಲಿ ಈಗ ಹೂ ಬಂದಾಗ ಕಾಯಿ ಕಟ್ಟಬೇಕಾದ್ರೆ ಅವುಗಳಿಗೆ ಫಾಸ್ಫರಸ್ ರಂಜಕದ ಅವಶ್ಯಕತೆ ಬಹಳ ಇರ್ತದೆ. ಹಾಗಾಗಿ ಈಗ ನೀವು ತರಕಾರಿ ಇವಾಗೆಲ್ಲ ನಾಟಿ ಮಾಡ್ತೀವಿ ನಾವು, ಹೊರ್ಗಡೆಯಿಂದ ಸ್ಯಾಪ್ಲಿಂಗ್ಸ್ನ ತೊಗೊಬಂದು ಆಲ್ರೆಡಿ ಸೊಳ್ಳೆ ಕಚ್ಚೋದಕ್ಕೆ ಶುರು ಮಾಡ್ತಾ ಇದೆ ಇರಲಿ. ಸೊ ಸ್ಯಾಪ್ಲಿಂಗ್ಸ್ ಹೊರ್ಗಡೆಯಿಂದ ನಾವು ಸಸಿಗಳನ್ನ ತೊಗೊಂಬಂದು ಬೇರೆ ಸಸಿ ಇದರಿಂದ ನರ್ಸರಿಯಿಂದ ನಾವು ನಾಟಿ ಮಾಡ್ತೀವಲ್ಲ, ಆ ಗುಳಿಗೆ ಮೈಕೋರೈಸಾ ನಾನು ಬಳಸೋದನ್ನು ಸರಿಯಾಗಿ ಹೇಳಿಲ್ಲ ನಾನು ಹಿಂದಿನ ವೀಡಿಯೋಗಳಲ್ಲಿ. ಸೊ ಈ ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ನೋಡೋಣ ಹೇಗೆ ಹಾಕಲಿ. ನಾನು ಸ್ವಲ್ಪ ಏನಾದರೂ ಮಧ್ಯ ಶಾರ್ಟ್ ಮಾಡೋದಕ್ಕಾಗತ್ತಾ, ಕಟ್ ಮಾಡಾಕ್ಲಾ ಅಥವಾ ಹೇಗೆ ಇರಲಿ. ಮೈಕೋರೈಸಾವನ್ನು 1 kg ನೀವು ಸಾಮಾನ್ಯವಾಗಿ ಎಷ್ಟೋ ಜನ ನೀವು ತಗೋತಾ ಇರೋದು ಪೌಡರ್ ಫಾರ್ಮಲ್ಲಿರುವಂಥದ್ದು. ಪೌಡರ್ ಫಾರ್ಮಲ್ಲಿರುವ ಮೈಕೋರೈಸಾವನ್ನು ಅದರಲ್ಲಿ IP ಅಂದರೆ ಇನ್ಫೆಕ್ಷನ್ ಪೊಟೆನ್ಷಿಯಲ್, ಅಂದರೆ ಅದು ಬೇರಿಗೆ ಇನ್ಫೆಕ್ಷನ್ ಮಾಡುವಂತಹ ಸಾಮರ್ಥ್ಯ ಅದರ 1500ರಿಂದ 3000ವರೆಗೂ ಇರ್ತದೆ. ಅಂತಹ ಪೌಡರ್ ಫಾರ್ಮುಲೇಷನನ್ನು ನೀವು 200 ಲೀಟ್ರ್ ನೀರು ಜೊತೆ ಬೆರೆಸಿ ನೀವು ನೇರವಾಗಿ ನಿಮ್ಮ ಡ್ರಿಪ್ ಇದ್ದರೆ ಡ್ರಿಪ್ ಲೈನಲ್ಲಿ ಡ್ರೆಂಚ್ ಮಾಡಿ ಕೊಡ್ಬೋದು. ಬಟ್ ಅದು ನಾಸಲ್ಸ್ ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಾಟಿ ಮಾಡಬೇಕಾದ್ರೆ ಆ ಗುಳಿಗೆ ಒಂದೊಂದು ಸ್ವಲ್ಪ ಡ್ರೆಂಚ್ ಮಾಡ್ಕೊಂಡು ಹೋದರೆ ಆ ಮೊದಲನೇ ಹಂತದಿಂದನೇ ಆ ನರ್ಸರಿಯ ಸಸಿಗೆ ಮೊದಲನೇ ಹಂತದಿಂದನೇ ಆ ಬೇರಿಗೆ ಸಂಪರ್ಕಕ್ಕೆ ಬಂದು ಬೇರಿಗೆ ಇನ್ಫೆಕ್ಟ್ ಮಾಡಿಕೊಂಡು ಒಂದು ನಮ್ಮ ಸಸಿಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸೋದಲ್ದೇ ಅದು ಫಾಸ್ಫರಸನ್ನು ಒದಗಿಸ್ತದೆ. ಯಾವಾಗ ಅದು ಹೂ ಬಿಡುವಂಥ ಸಮಯದಲ್ಲಿ ಅಥವಾ ಕಾಯಿ ಬೆಳವಣಿಗೆ ಆಗುವಂಥ ಸಮಯದಲ್ಲಿ. ಸೊ ಈ ರೀತಿ ಒಂದು ಹಾಕ್ಬೋದು. ಅಥವಾ ಈ ಯಾವುದೇ ಒಂದು ತೋಟಗಾರಿಕೆಯ ಬೆಳೆಗಳಾದರೆ ನಾವು ನಾಟಿ ಮಾಡುವ ಸಮಯದಲ್ಲೇ ಅದನ್ನು ಅದು ಕೊಟ್ಟಿಗೆ ಗೊಬ್ಬರದೊಂದಿಗೂ ಸಹ ಬೆರೆಸಿ ಅದನ್ನು 1 kg ಪೌಡ್ರ್, ನಾನು ಹೇಳೋದ್ನಲ್ಲ IP 1500ರಿಂದ 3000 ಇದ್ದರೆ ಅದು ಉತ್ಕೃಷ್ಟವಾದಂತಹ ಗುಣಮಟ್ಟದ ಮೈಕೋರೈಸಾ ಕಲ್ಚರ್ ಅದು. ಅಂತಹ ಕಲ್ಚರನ್ನು ನೀವು ಗುಳಿಗೆ ಹಾಕಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಕೊಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಮೊದಲನೇ ಹಂತದಿಂದನೇ ಮೈಕೋರೈಸಾ ಇನ್ಫೆಕ್ಷನ್ ಆಗಿ ಇದು ಮಾಡ್ತದೆ. ಬೆಳೆಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಸೊ ಜೊತೆಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಬೇಕು ಅಂತ ಪ್ಲ್ಯಾನ್ ಇದ್ದರೆ ಮೈಕೋರೈಸಾ ಹಾಕಿದ ಒಂದು 10 ದಿವಸಗಳ ನಂತರ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಥವಾ NPK ಕಲ್ಚರ್ ಅಂತ ಏನು ಹೇಳ್ತೀರಿ, ಅಥವಾ AMC ಅಡ್ವಾನ್ಸ್ಡ್ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ ಏನಿದೆ ಅದನ್ನು ಅದಷ್ಟನ್ನು ಮಿಕ್ಸ್ ಮಾಡಿ 10 ದಿನಗಳ ನಂತರ ಕೊಡಿ. ಯಾಕೆ ಅಂತಂದರೆ ಈ ಏನು ಮೈಕೋರೈಸಾ ಇನ್ಫೆಕ್ಷನ್ ಮಾಡಬೇಕು ಅದು ಬೇರಿನ ಸಂಪರ್ಕಕ್ಕೆ ಬಂದು ಬೇರಿನ ಒಳಗಡೆ ಅದು ಬೆಳೆಯುವಂಥದ್ದು. ಅದಕ್ಕೆ ಇದನ್ನು ಎಂಡೋ ಮೈಕೋರೈಸಾ ಅಂತಾರೆ. ಎಂಡೋ ಅಂತಂದರೆ ಒಳಗಡೆ, ಬೇರಿನ ಒಳಗಡೆ ಅಥವಾ ಒಳಗಡೆ ಎಂಡೋ ಮೈಕೋರೈಸಾ ಅಂತಾರೆ. ಸೊ ಅದು ಬೇರಿನ ಸಂಪರ್ಕಕ್ಕೆ ಬಂದು ಬೆಳಿಬೇಕಾಗಿರೋದ್ರಿಂದ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವೆಲ್ಲ ಆ ಬೇರಿನ ವಲಯದಲ್ಲಿ ಇದ್ದರೆ ಈ ಬೀಜಗಳು ಯಾವುದ್ರದ್ದು ಮೈಕೋರೈಸಾದು ಬೀಜಗಳು ಜರ್ಮಿನೇಟ್ ಆಗಿ ಮೊಳಕೆ ಹೊಡೆದು ಆ ಬೇರಿನ ತನಕ ತಲುಪಬೇಕು ಅಂತಂದರೆ ಇವುಗಳೆಲ್ಲ ಅಡ್ಡ ಬರ್ತವೆ. ಆಗ ಅದರ ಪೊಟೆನ್ಸಿ ಅಥವಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೈಕೋರೈಸಾ ಒಂದನ್ನು ಸಪ್ರೇಟಾಗಿ ಹಾಕಿ ನಂತರ ಒಂದು 10 ದಿನಗಳ ನಂತರ ಈ ಎಲ್ಲ ಬೇರೆ ಸೂಕ್ಷ್ಮಾಣುಜೀವಿಗಳನ್ನು ಮಿಕ್ಸ್ ಮಾಡಿ ಕೊಡಿ. ಮೆಟಾರೈಸಿಯಮ್ ಅದನ್ನು ಸಹ ಬೇರಿನ ವಲಯದಲ್ಲಿ ಬೇರೆ ಸಮಯದಲ್ಲಿ ಹಾಕಿ. ಇವುಗಳೊಂದಿಗೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಮೆಟಾರೈಸಿಯಮ್ ಸಹ ಅದು ಸೂಕ್ಷ್ಮಾಣು ಜೀವಿಯೇ, ಆದರೆ ಸೆನ್ಸಿಟಿವ್ ಸೂಕ್ಷ್ಮಾಣು ಜೀವಿ. ಟ್ರೈಕೋಡರ್ಮಾ ಥರ ಫಾಸ್ಟ್ ಗ್ರೋಯಿಂಗ್ ಇರೋದಿಲ್ಲ. ಸೊ ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು ನಾನು ಈಗಾಗಲೇ ಹೇಳೋದಾಗೆ ಕೆಲಸ ಮಾಡಬೇಕು ಅಂತಂದರೆ ಒಂದು ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಿರಬೇಕು, ಸಾವಯವ ಇಂಗಾಲದ ಶೇಷ ಹೆಚ್ಚಾಗಿರಬೇಕು. ಅದ್ರ ಜೊತೆಗೆ ಮಲ್ಚಿಂಗ್ ಬಹಳ ಮುಖ್ಯ, ಅದನ್ನು ಮಾಡ್ಕೋಬೇಕು. ನಂತರ ತೇವಾಂಶ, ಇವುಗಳೆಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟಿ ಇರಬೇಕು ಅಂತಂದರೆ ಮಣ್ಣಿನಲ್ಲಿ ಹದವಾದ ತೇವಾಂಶ ಇದ್ದರೆ ಒಳ್ಳೆಯದು. ಇಷ್ಟು ಕವರ್ ಮಾಡಿದ್ದೀನಿ. ಮತ್ತು ಈಗ ಇನ್ನೊಬ್ಬರು ಕೇಳಿದರು ಪ್ರಶ್ನೆ, ನಮ್ಮ ತೋಟದಲ್ಲಿ
ಕೆಂಪು ದುಂಬಿ, ಕಪ್ಪು ದುಂಬಿ ಇವೆಲ್ಲ ತುಂಬ ಹೆಚ್ಚಾಗಿದ್ದಾವೆ. ಹೇಗೆ ನಿರ್ವಹಣೆ ಮಾಡೋದು ಅಂಥೇಳಿ ಈಗ ತೋರಿಸಿದ್ರಲ್ಲ ಒಂದು ರೌಂಡು ತೋಟನ, ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ. ಈ ರೀತಿ ವೆಜಿಟೇಷನ್ ಇದ್ದಾಗ, ಈ ರೀತಿ ವೆಜಿಟೇಷನ್ ಒಂದೇ ಕಡೆ ಕೂತ್ಕೊಂಡು ಮಾಡಿದ್ದೀನಿ. ನೋಡೋಣ, ತುಂಬ ಆಗಿರುತ್ತೆ ಅನಿಸುತ್ತೆ. ಈ ರೀತಿ ವೆಜಿಟೇಷನ್ ಇದ್ದಾಗ ನೋಡಿ, ಆ ಮರಿಗಳು ದುಂಬಿ, ಕಪ್ಪು ದುಂಬಿಯ ಮರಿಗಳು ಅವುಗಳು ಅದು ಹೇಗೆ ಇಲ್ಲಿ ಬರ್ತವೆ, ಅವುಗಳು ಆ ಹೆಣ್ಣು ದುಂಬಿ ಇಲ್ಲಿ ಬಂದು ಮೊಟ್ಟೆ ಇಟ್ಟಾಗ ಮಾತ್ರ ಆ ಹೆಣ್ಣು ದುಂಬಿ ಇಲ್ಲಿ ಬಂದು ಮೊಟ್ಟೆ ಇಡಬೇಕು. ಅದು ಒಂದು 5 ಸೆಂಟಿಮೀಟರ್ ಆಳದಲ್ಲಿ ಮೊಟ್ಟೆ ಇಡ್ತದೆ ಮಣ್ಣಿನ ಒಳಗಡೆ. ಅದು ಇಡಬೇಕು ಅಂತಂದರೆ ಈ ರೀತಿ ಮುಚ್ಚಿಗೆ ಇದ್ದಾಗ, ಇಲ್ಲೆಲ್ಲೂ ಜಾಗ ಇಲ್ಲದೆ ಇದ್ದಾಗ ಹೇಗೆ ಇಲ್ಲಿ ಬಂದು ಮೊಟ್ಟೆ ಇಟ್ಟು ಅದು ಮರಿಗಳಾಗ್ತಾವವು. ಸೊ ಹಾಗಾಗಿ ಮಣ್ಣನ್ನು ಈ ಥರ ವೆಜಿಟೇಷನ್ ಕವರಿಂದ, ಈ ಥರ ಹಸಿರು ಹಾಸು ಹೊದಿಕೆ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಈ ರೀತಿ ಕಪ್ಪು ದುಂಬಿಗಳು, ರೈನೋಸರಸ್ ಬೀಟಲ್ ಅಥವಾ ಕೆಂಪು ದುಂಬಿಗಳು ಇವುಗಳ ವೃದ್ಧಿ ಆಗುವಂಥ ಬ್ರೀಡಿಂಗ್ ಗ್ರೌಂಡ್ ಆಗೋದೇ ಇಲ್ಲ ನಮ್ಮ ಭೂಮಿ. ಹಾಗಾಗಿ ನಾವು ಯಾವಾಗ ಮಣ್ಣನ್ನು ಬೆತ್ತಲೆ ಮಾಡ್ತೀವಿ ಆವಾಗ ಅವುಗಳೆಲ್ಲ ಬಂದು ಇಲ್ಲಿ ಮೊಟ್ಟೆ ಇಡ್ತವೆ, ಅವುಗಳ ಹಾಗೆ ವೃದ್ಧಿ ಆಗ್ತಿರ್ತವೆ. ಸೊ ಹಾಗೆಯೇ ಈಗ ನೋಡಿ, ಇನ್ನೊಂದು ಕಡೆಯ ಬಾರಿ ಈಗ ನಾನು ಇಲ್ಲಿ ಮಲ್ಚ್ ಮಾಡಿದ್ದೀನಲ್ಲ, ಇಲ್ಲಿ ಇಷ್ಟೊಂದು ಮಲ್ಚ್ ಮಾಡಿದ್ದೀನಿ. ಈ ರೀತಿ ಹೊದಿಕೆ ಆ ಮರದ ಬುಡದಿಂದ ಒಂದು 9 ಅಡಿ ದೂರದಲ್ಲಿ, 8 ಅಡಿ 10 ಅಡಿ ದೂರದಲ್ಲಿ ಮಲ್ಚ್ ಮಾಡಿದ್ದೀನಲ್ಲ, ಇಲ್ಲೂ ಸಹ ಏನು ಕಪ್ಪು ದುಂಬಿ, ಆ ರೈನೋಸರಸ್ ಬೀಟಲ್ನ ಹುಳುಗಳು, ಇದು ಒಂಥರ ಕಾಂಪೋಸ್ಟ್ ಥರನೇ. ಇಲ್ಲೂ ಸಹ ಅದು ಆಗುವಂಥ ಸಾಧ್ಯತೆಗಳಿರ್ತವೆ. ಇಲ್ಲೂ ಸಹ ಅವುಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಈ ಒಂದು ನಾನು ಸ್ಟ್ರಾಟಜಿ ಅನುಸರಿಸೋದೇನು ಅಂತಂದರೆ, ಅವುಗಳು ವೃದ್ಧಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೆಂಗೆ ಅಂತಂದರೆ, ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮು, ಮೈಕ್ರೋ ಇರಿಗೇಷನ್ ಸಿಸ್ಟಮು, ಇದನ್ನು ನಾನು ಪ್ರತಿ ದಿವಸ ಆನ್ ಮಾಡೋದಿಲ್ಲ. ಇದನ್ನು ನಾನು ಆನ್ ಮಾಡೋದು, ನಾನು ಹೇಳಿದಾಗೆ, ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದಾಗೆ, ನಾನೊಬ್ಬ 15 ದಿವಸಕ್ಕೊಮ್ಮೆ ಬಂದು ತೋಟ ನಿರ್ವಹಣೆ ಮಾಡೋನು. ಇದನ್ನೆಲ್ಲ ಆವಾಗಲೇ ಬಂದು ಮಲ್ಚ್ ಮಾಡಿರೋದು. ಸೊ ಅಲ್ಲಿವರೆಗೂ 15 ದಿವಸ ಒಮ್ಮೆ ಆನ್ ಮಾಡಿದ್ರೆ ಇನ್ನು ಮುಂದಿನ 15 ದಿನಗಳವರೆಗೆ ಇದು ಒಣಗ್ತಾ ಇರುತ್ತೆ. ಆ ರೀತಿ ಒಣಗಿದಾಗ ಏನಾಗುತ್ತೆ, ಒಂದು ವೇಳೆ ಆ ಕಪ್ಪು ದುಂಬಿ ಬಂದು ಇಲ್ಲಿ ಮೊಟ್ಟೆ ಇಟ್ಟಿದ್ರೆ, ಅದು ಆ ಮೊಟ್ಟೆ ಈ ತ್ಯಾಜ್ಯ ಒಣಗಿದ ಹಾಗೆ, ಡ್ರೈ ಆಗ್ತಾ ಇದ್ದಾಗೆ ಆ ಮೊಟ್ಟೆ ಸಹ ಡಿಹೈಡ್ರೇಟ್ ಆಗ್ತಾ ಹೋಗ್ತದೆ, ಒಣಗ್ತದೆ. ಒಂದು ವೇಳೆ ಮರಿ ಆಯಿತು ಅಂತ ಇಟ್ಕೊಳ್ಳಿ, ಆ ಮರಿಗಳು ಸಹ ಆ ಮರಿ ಬೆಳೆದು ಮೆಚೂರಾಗಿ ಆಳಕ್ಕೆ ಹೋಗ್ತವೆ. ನಿಮಗೆ ಗೊತ್ತಿರ್ತದೆ, ಅದು ಆಳಕ್ಕೆ ಹೋಗಿ ಆನಂತರ ಅದು ಮೆಟಾಮಾರ್ಫೋಸಿಸ್ ಆಗಿ ನಂತರ ಅದು ದುಂಬಿಯಾಗಿ ಹೊರ್ಗಡೆಗೆ ಬರೋದು. ಸೊ ಆಳಕ್ಕೆ ಹೋಗೋದಕ್ಕೆ ಮುಂಚೆನೇ ಆ ಮರಿಗಳು ಸಹ ತೇವಾಂಶ ಇಲ್ದೇ ಅವುಗಳು ಒಣಗೋಗಿ ಸತ್ತೋಗ್ತವೆ. ಸೊ ಈ ರೀತಿ ನಮ್ಮ ನೀರಿನ ನಿರ್ವಹಣೆಯಲ್ಲಿ ಸಹ ಈ ಒಂದು ಸಣ್ಣ ಒಂದು ಸ್ಟ್ರಾಟಜಿಯನ್ನು ಅನುಸರಿಸಿದರೆ ಈ ರೀತಿ ಕಪ್ಪು ದುಂಬಿ, ಕೆಂಪು ದುಂಬಿಗಳು ಈ ತೋಟದಲ್ಲಿ ವೃದ್ಧಿಯಾಗುವುದನ್ನು ನಾವು ತಪ್ಪಿಸ್ಬೋದು. ಸೊ ಈ ರೀತಿ ಹಸಿರು ಹಾಸು ವೆಜಿಟೇಷನ್ ನೆಲದ ಮೇಲೆ ಸದಾಕಾಲ ಹೊದಿಕೆ ಇದ್ದರೆ ಅವುಗಳು ವೃದ್ಧಿ ಆಗೋದಿಲ್ಲ. ನಂತರ ಈ ರೀತಿ ನೀರಿನ ನಿರ್ವಹಣೆ, ಅವುಗಳು ಬಿಡಬೇಕು, ಸ್ವಲ್ಪ ತ್ಯಾಜ್ಯ ಒಣಗಬೇಕು. ಅಲ್ಲೇನಾದರೂ ಈ ರೀತಿ ದುಂಬಿಗಳು ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಒಣಗೋಗ್ತವೆ, ಇಲ್ಲ ಮರಿಗಳು ಆದರೆ ಮರಿಗಳು ಒಣಗೋಗ್ತವೆ, ಅವುಗಳು ಮೆಚೂರಾಗಿ ದಪ್ಪ ಆಗೋ ಮುಂಚೆನೆ. ಅದ್ರ ಜೊತೆಗೆ ಇವುಗಳನ್ನೇನಾದರೂ ನಾನು ಎತ್ತಿದ್ರೆ ನಾನು ನೋಡಿದ್ದೀನಿ, ನಾನು ನೋಡಿರೋದನ್ನೇ ಹೇಳ್ತಾ ಇರೋದು. ಏನಂತೀರಿ, ಸೆಂಟಿಪೀಡ್, ಸಾವಿರಕಾಲು ಅಂತೀರಲ್ಲ, ಸಬ್ಟೆರೇನಿಯನ್ ಇನ್ಸೆಕ್ಟ್ಸ್ ಅಂತಾರೆ, ಅಥವಾ ಸಾಯಿಲ್ ಡ್ವೆಲ್ಲಿಂಗ್ ಇನ್ಸೆಕ್ಟ್ಸ್ ಅಂತಾರೆ. ಅವುಗಳೆಲ್ಲ ಇಲ್ಲಿ ಇರ್ತವೆ. ಇದೊಂದೇ ಅಲ್ಲ, ನೀರಿನ ನಿರ್ವಹಣೆ ಒಂದು ಸ್ಟ್ರಾಟಜಿ, ಮತ್ತು ಹಸಿರು ಹಾಸು ಒಂದು ಸ್ಟ್ರಾಟಜಿ. ಅದ್ರ ಜೊತೆಗೆ ಬೇರೆ ನಮ್ಮ ಉಪಯುಕ್ತ ಕೀಟಗಳಿರ್ತವೆ, ಸಾಯಿಲ್ ಡ್ವೆಲ್ಲಿಂಗ್ ಇನ್ಸೆಕ್ಟ್ಸು, ಸಬ್ಟೆರೇನಿಯನ್ ಇನ್ಸೆಕ್ಟ್ಸು. ಅವುಗಳು ಈ ಮೊಟ್ಟೆಯನ್ನು ತಿಂದಾಕ್ತವೆ, ಈ ಬೇರೆ ಗ್ರಬ್ಸ್ಗಳನ್ನ. ಮತ್ತು ಬೇರೆ ಬೀಟಲ್ಸ್ ಇರ್ತವೆ, ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ, ಬೇರೆ ಬೀಟಲ್ಸ್ಗಳು ಇರ್ತವೆ. ಅವುಗಳೆಲ್ಲ ಈ ಮರಿ ಹುಳಗಳನ್ನ ತಿಂದಾಕ್ತವೆ, ಮೊಟ್ಟೆಯನ್ನು ತಿಂದಾಕ್ತವೆ. ಸೊ ಈ ಎಲ್ಲ ಸ್ಟ್ರಾಟಜಿ ಅನುಸರಿಸಿರೋದ್ರಿಂದ ಇಲ್ಲೂ ಸಹ ಕಪ್ಪು ದುಂಬಿಯ ಬಾಧೆ ಇತ್ತು, ಈಗ ಕ್ರಮೇಣ ಕಡಿಮೆ ಆಗಿದೆ. ಸೊ ಇಷ್ಟು ಹೇಳ್ತಾ, ಸೊ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಅನ್ಕೋತೀನಿ.
ನೋಡ್ತೀನಿ. ಇದು ಒಂದು ಕಂಪ್ಲೀಟು ಒಂದು ಎಪಿಸೋಡಾಗಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಮಧ್ಯೆ ಯಾವಾಗಾದರೂ ಬೇರೆ ಬೇರೆ ಇದ್ರಾಗೂ ಕೂಡ ಇದು ಮಾಡ್ತೀನಿ. ಯಾಕೆಂದರೆ ಒಂದನ್ನೇ ನೋಡೋದಕ್ಕೆ ನಿಮಗೂ ಸಹ ಬೋರ್ ಆಗುತ್ತೆ. ಒಂದಷ್ಟು ಉಪಯುಕ್ತ ಮಾಹಿತಿಗಳು ಸಿಕ್ಕಿದೆ ಅನ್ಕೋತೀನಿ. ಪರಿಸರ ಸ್ನೇಹಿಯಾಗಿ ಕೃಷಿ ಮಾಡೋಣ, ಅದು ಯಾವುದೇ ಇರಲಿ, ತೋಟಗಾರಿಕೆ ಬೆಳೆ ಇರಲಿ ಅಥವಾ ಕ್ಷೇತ್ರ ಬೆಳೆಗಳಿರಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.